ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎದ್ದ ತಕ್ಷಣ ಪಾಪುನ ಹಾಸಿಗೆ ಮೇಲೆ ಮಲಗಿರ್ತಾನಲ್ಲ ಅವನ್ನ ತೊಟ್ಟಲಲ್ಲಿ ಹಾಕಿ ತೂಗ್ತಾಯಿದ್ದೀನಿ. ಇವಂದೇ ಎದ್ದ ತಕ್ಷಣ ಒಂದು 10-15 ನಿಮಿಷ ಇವನ ಕೆಲಸನೇ ಆಗಿಬಿಡುತ್ತೆ. ಎದ್ದ ತಕ್ಷಣವೇ ಇವನನ್ನು ಮಲಗಿಸ್ತಾ ಇದ್ದೀನಿ. ಇವನು ಈ ಥರ ತೂಗಿದ್ರೆ ಅಷ್ಟೇ ಮಲ್ಕೋತಾನೆ, ಇಲ್ಲಾಂದ್ರೆ ಹಂಗೆ ಹಾಕಿ ಹಂಗೆ ಬಿಟ್ಬಿಟ್ರೆ ಮಲಗೋದೇ ಇಲ್ಲ, ಹಂಗೆ ಇದ್ದಿರ್ತಾನೆ. ಇಲ್ಲಾಂದರೆ ಎತ್ಕೊಂಡು ಅಡ್ಡಾಡ್ರಿ ಅಂತಂತಾನೆ. ಅದಕ್ಕೋಸ್ಕರನೇ ತೂಗಿ ಮಲಗಿಸ್ತಾ ಇದ್ದೀನಿ. ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಪಾಪಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೋಸ್ಕರನೇ ವ್ಲಾಗ್ನ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದು ಒಂದು ಗ್ಲಾಸು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಆನಂತರ ಇವನ್ನ ಮಲಗಿಸ್ತಾ ಇದ್ದೀನಿ. ಇನ್ನು ನಮ್ಮೂರ ಸೈಡ್ ಅಂತೂ ಇನ್ನೂ ಮಳೆ ಬಿಟ್ಟೇ ಇಲ್ಲ. ದಿನವೂ ಮಳೆ ಬರ್ತಾನೇ ಇದೆ. ಸ್ವಲ್ಪನಾದರೂ ಬಂದು ಹೋಗುತ್ತೆ. ಬೆಳಗ್ಗೆನೇ ಮಳೆ ಬಂದಿತ್ತು. ಅದಕ್ಕೋಸ್ಕರ ಏನು ಸಾರಿಸೋದೇನು ಮಾಡಿರಲಿಲ್ಲ. ಹಾಗೇ ರಂಗೋಲಿ ಹಾಕ್ತಾಯಿದ್ದೀನಿ. ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಂಗೋಲಿನ ಸಿಂಪಲ್ಲಾಗಿ ಹಾಕ್ತೀನಿ ಅಷ್ಟೇ ನಾನು, ಯಾಕಂದರೆ ಮಳೆ ಬಂದುಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ತುಂಬ ರಂಗೋಲಿ ಬರುತ್ತೆ, ಆದರೆ ಹಾಕೋದಿಲ್ಲ ನಾನು, ಯಾಕಂದರೆ ಮಳೆ ಬಂದುಬಿಟ್ರೆಲ್ಲ ತೊಳ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಹಾಕ್ಬಿಡ್ತೀನಿ. ಬೇಗನೂ ಹಾಕೋದು ಮುಗಿಬೇಕಲ್ವ, ಅದಕ್ಕೋಸ್ಕರನೇ ಸಿಂಪಲಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಹೇಳ್ಬಿಟ್ಟು ಇದೇ ಥರನೇ ಹಾಕೋತೀನಿ. ನಮ್ಮ ಪಾಪನು ಮಲಗಿದ್ನೆಲ್ಲ ಅವನ್ನ ಮಲಗಿಸ್ಬಿಟ್ಟು ಬಂದು ರಂಗೋಲಿ ಹಾಕ್ತಾಯಿದ್ದೀನಿ. ಬಿಸಿನೀರಷ್ಟೇ ಕಾಯಿಸ್ಕೊಂಡು ಕುಡ್ದಿದ್ದೆ. ಇವತ್ತು ಕಾಫಿ ಟೀ ಏನೂ ಕುಡ್ದಿಲ್ಲ ನಾನು. ಕಾಫಿ ಟೀ ಕುಡಿಯೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಇವಾಗ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನೋಡಿ ರಂಗೋಲಿ ಈ ಥರ ಆಗಿದೆ. ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಅಮ್ಮ ಎದ್ಬಿಟ್ಟು ಹೊರಗಿಂದೆಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿರ್ತಾರೆ. ನಾನು ಎದ್ಬಿಟ್ಟು ರಂಗೋಲಿನ ಹಾಕ್ತೀನಿ. ಇವಾಗ ಮನೆಯಲ್ಲೆಲ್ಲ ಕಸನ ಗುಡಿಸ್ಕೊತಾ ಇದ್ದೀನಿ. ಇವಾಗ ಗುಡಿಸಿ ರಂಗೋಲಿ ಹಾಕೋಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟು ಯಾವ ಥರ ನೋಡ್ತಿದ್ದಾನೆ ನೋಡಿ. ಇಲ್ಲಿ ಎಷ್ಟೊತ್ತು ಮಲ್ತಾನೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಎದ್ಬಿಟ್ಟು ಯಾವ ಥರ ನೋಡ್ತಾ ಇದ್ದಾನೆ. ಚಿನ್ನು ಯಾವ ಥರ ನೋಡ್ತಿದ್ದಾನೆ ನೋಡಿ. ಸ್ಮೈಲ್ ಮಾಡ್ತಾನೆ ಮಾತಾಡ್ಸಿದ್ರೆ. ನೋಡಿ ಒಂದು 15 ನಿಮಿಷ ಅಷ್ಟೇ ಮಲ್ಕೊಂಡಿದ್ದಾನೆ. ನಾನು ಕಸ ಗುಡಿಸಿದ್ದೀನಿ, ರಂಗೋಲಿ ಹಾಕಿದ್ದೀನಿ, ಅಷ್ಟರಲ್ಲೇ ಎದ್ಬಿಟ್ಟಿದ್ದಾನೆ. ಒಂದು 20 ನಿಮಿಷ ಮಲ್ಕೊಂಡಿದ್ದಾನೆ ಅಷ್ಟೇ, ಎದ್ಬಿಟ್ಟಿದ್ದಾನೆ. ಆವಾಗಲೇ ಕೆಳಗಡೆ ಹೋಗ್ತಾನಂತೆ. ಇವಾಗ ಇವನಂತೂ ಹಿಡಿಯೋದು ಇವಾಗ ಸಾಕಾಗ್ಬಿಟ್ಟಿದೆ ನನಗೆ. ಆ ಥರ ಮಾಡ್ತಿರ್ತಾನೆ. ನಾನು ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ, ಅದಕ್ಕೆ ಇವನು ಅಳ್ತಾನಂತ ಹೇಳ್ಬಿಟ್ಟು ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಇವನಿಗೆ ಸ್ನಾನ ಮಾಡಿಸ್ಬೇಕು, ನಾನು ಸ್ನಾನ ಮಾಡಬೇಕು, ಟಿಫಿನ್ ಮಾಡಬೇಕು. ಅವಾಗಲೇ ಟೈಮು 8:30 ಆಗೋಕ್ಕೆ ಬಂದ್ಬಿಟ್ಟು ಬೇಗ ಮುಗಿಸ್ಕೋಬೇಕು. ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರೆ ಇವತ್ತು
ಅಮ್ಮನೇ ಎಲ್ಲ ಅಡುಗೆನೂ ಮಾಡ್ತಾಯಿದ್ದಾರೆ. ಇವನು ಹಠ ಮಾಡ್ತಿದ್ದ, ಅದಕ್ಕೋಸ್ಕರನೇ ನಾನು ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಅಮ್ಮ ಅಡುಗೆ ಮಾಡೋದೆಲ್ಲ ಮುಗಿಸ್ಬಿಟ್ಟು ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆಯೋದಕ್ಕೆ ಇಟ್ಟಿದ್ದಾರೆ. ಎಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಇಟ್ಟಿದ್ದಾರೆ. ಇಷ್ಟಕ್ಕೊಂದು ತೊಳೆಯುವಂಥ ಪಾತ್ರೆಗಳಿದ್ದಾವೆ, ಎಲ್ಲನೂ ತೊಳ್ಕೊಂಬರ್ಬೇಕು. ರಾತ್ರಿ ಊಟ ಮಾಡಿರೋ ಪಾತ್ರೆಗಳು ಕೂಡ ಹಾಗೆ ಇದ್ದಾವೆ, ಅವನು ಕೂಡ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ಇವನ್ನ ಎತ್ಕೊಂಡಿದ್ದೀನಿ. ಇವಾಗ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಇವನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊತೀನಿ. ನಾವು ಒಂದು ಪಾತ್ರೆಗಳನ್ನು ಹೊರ್ಗಡೆನೇ ತೊಳಿತೀವಿ, ಯಾಕಂದರೆ ಒಳಗಡೆ ಸಿಂಕ್ ಇಲ್ಲ ತೊಳೆಯೋದಕ್ಕೆ. ಹೊರ್ಗಡೆನೇ ತೊಳಿತೀವಿ. ನೋಡಿ, ಇಲ್ಲಿ ತೊಳಿತೀವಿ, ಇಲ್ಲೇ ಪಾತ್ರೆನ ತೊಳ್ಕೊಬಿಡ್ತೀವಿ. ಬಟ್ಟೆ ಕೂಡ ಇಲ್ಲೇ ತೊಳೆಯೋದು, ಬಟ್ಟೆ ಕೂಡ ಅಲ್ಲೇ ತೊಳಿತೀವಿ. ಪಾತ್ರೆ ಮತ್ತು ಬಟ್ಟೆ ಎಲ್ಲನೂ ಅಲ್ಲೇ ಮಾಡೋದು. ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಹೋಗೋ ಅಜ್ಜಿ ಕಡೆ ಹೋಗೋ, ನಾನು ಪಾತ್ರೆ ತೊಳ್ಕೊಬರ್ತೀನಿ. ಎಲ್ಲ ಪಾತ್ರೆನೂ ತೊಳ್ಕೊಂಬಂದು ಇಟ್ಟಿದ್ದೀನಿ. ಒಂದು ಸ್ವಲ್ಪ ನೀರು ಇಳಿದ್ಮೇಲೆ ತೆಗೆದು ಇಟ್ಕೋತೀನಿ. ನೋಡಿ, ಇವತ್ತು ಬೆಳಿಗ್ಗೆ ಟಿಫಿನ್ಗೆ ವೆಜಿಟೇಬಲ್ ಪಲಾವ್ ಮಾಡಿದರು. ನಿನ್ನೆ ತರಕಾರಿ ಎಲ್ಲ ತೊಗೊಂಬಂದಿದ್ರಲ್ಲ, ಅದಕ್ಕೋಸ್ಕರನೇ ಇವತ್ತೇ ಮಾಡಿಬಿಟ್ರು. ಯಾಕಂದರೆ ಹಂಗೆ ಇಟ್ಟರೆ ಎಲ್ಲ ತರಕಾರಿ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಬೆಳಿಗ್ಗೆನೇ ಮಾಡಿಬಿಟ್ರು. ಮನೇಲಿ ಫ್ರಿಜ್ ಏನಿಲ್ವಲ್ಲ, ಅದಕ್ಕೋಸ್ಕರನೇ ಬೇಗನೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ನಾನು ಕೂಡ ಊಟಕ್ಕೆ ಹಾಕ್ಕೊಂಡು ಊಟನ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲರೂ ಊಟ ಮುಗಿಸಿದ್ರು, ನಾನೇ ಲಾಸ್ಟಲ್ಲಿ ಮಾಡ್ತಾಯಿದ್ದೆ. ನಾನು ಊಟ ಮಾಡಿಕೊಂಡು ಸಿಗ್ತೀನಿ. ತುಂಬ ಟೇಸ್ಟಿಯಾಗಿತ್ತು ಪಲಾವು. ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಊಟನ ಮಾಡ್ತಾಯಿದ್ದೀನಿ. ಮತ್ತು ನಾನು 1 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಸ್ಟಾರ್ಟ್ ಮಾಡಿಕೊಂಡೆ. ಪಾಪುಗೆ ಸ್ವಲ್ಪ ಆರಾಮಿರಲಿಲ್ಲ, ಅದಕ್ಕೋಸ್ಕರನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ತಲೆ ಬಾಚಿಕೊಂಡೆ. ನಿನ್ನೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಬಂದಿದ್ದರು. ಅವರು ಹೂವು ಹಣ್ಣೆಲ್ಲ ತೊಗೊಂಬಂದಿದ್ರು. ಸಿಕ್ಕಾಪಟ್ಟೆ ಹೂವು ತೊಗೊಂಬಂದಿದ್ದಾರೆ. ನಾನು ನಿನ್ನೆ ನೋಡೇ ಇಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ನೋಡಿ, ಒಂದೇ ದಿನಕ್ಕೆ ಯಾವ ಥರ ಬಾಡೋದಂಗೆ ಹಾಕ್ಬಿಟ್ಟಿದ್ದಾವೆ. ಅದಕ್ಕೆ ಉದ್ದನಾಗಿ ಹಾಕ್ಬಿಟ್ಟಿದ್ವು, ಎಲ್ಲನೂ ಸುತ್ತಬಿಟ್ಟು ಇಟ್ಕೋತಾ ಇದ್ದೀನಿ. ನನಗೆ ಹಂಗೇ ಹೊರಟಿದ್ದೆ. ಅಮ್ಮ ನಿನ್ನೆ ಹೂ ತೊಗೊಂಬಂದಿದ್ದಾರಲ್ಲ, ಇಟ್ಕೋ, ಸುಮ್ಮನೆ ಕೆಟ್ಟೋಗ್ಬಿಡ್ತವೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲನೂ ಇಟ್ಕೊಳ್ಳೋಂದೆ ಅಂತ ಹೇಳಿ ಕೇಳಿಬಿಟ್ಟು ಇಟ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನಗೆ ಹೂ ಇಟ್ಕೊಳೋದೊಂದು ಟೆನ್ಷನ್ ಆಗಿಬಿಡುತ್ತೆ. ನೋಡಿ, ಈ ಥರ ಇಟ್ಕೋಬೇಕಾ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀನಿ. ಕಡೆಗೂ ಇಟ್ಕೊಳೋದು ಇದೇ ಥರನೇ ಇಟ್ಕೋತೀನಿ. ಬೇಗ ಇಟ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಬರ್ಬೇಕಂತ ಹೇಳ್ಬಿಟ್ಟು ಬೇಗನೆ ರೆಡಿ ಆಗ್ತಾಯಿದ್ದೀನಿ. ನೋಡಿ ಯಾವ ಥರ ಇಟ್ಕೊಂಡ್ಬಿಟ್ನಿ ಅಂತ ಹೇಳ್ಬಿಟ್ಟು ಸೊಟ್ಟೆನ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಪಾಪು ಕೂಡ ಸ್ನಾನ ಮುಗಿಸ್ಕೊಂಡು ಮಲಗಿದ್ದ. ಆ ನಂತರ ಇವಾಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಯಾಕೋ ರ್ಯಾಷಸ್ ಆದಂಗೆ ಆಗ್ಬಿಟ್ಟಿದ್ದ ಅವನಿಗೆ. ಇನ್ಫೆಕ್ಷನ್ ಏನೋ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದ್ದಾವೆ. ಅದಕ್ಕೆ ತೋರಿಸ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತು ನೆಗಡಿ ಮತ್ತು ಜ್ವರನೂ ಬಂದಿದ್ದಾವೆ. ಅದಕ್ಕೋಸ್ಕರನೇ ತೋರಿಸ್ಕೊಂಬರ್ಬೇಕಂತ ಹೇಳ್ಬಿಟ್ಟು ಇದೇ ಊರಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಪಾಪು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಕ್ಯಾಪ್ ಏನೂ ಹಾಕಿಲ್ಲ ನಾನು. ಸುಮ್ಮನೆ ಇದೆ, ಒಂದಷ್ಟು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಹೋಗ್ತಾಯಿದ್ದೀವಿ. ಮತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೀರೆ ಎಲ್ಲ ಬಿಚ್ಚಾಕ್ಬಿಟ್ಟು ನೈಟಿನ ಹಾಕ್ಕೊಂಡು, ಅದೇ ಕಂಫರ್ಟಬಲ್ ಆಗಿರುತ್ತೆ ನನಗೆ, ಪಾಪುನೆಲ್ಲ ಎತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೈಟಿನ ಹಾಕ್ಕೊಂಡು. ಇವಳ ಹೆಸ್ರು ಬಂದುಬಿಟ್ಟು ಕೃತಿಕಾ ಅಂತ ಹೇಳ್ಬಿಟ್ಟು ನನ್ನ ಹಿಂದಿನ ವ್ಲಾಗಲ್ಲಿ ಗೊತ್ತಿರುತ್ತೆ, ವೀಡಿಯೋಸ್ ನೋಡಿದರೆ. ಇವಾಗ ಇವಳಿಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಇವಳು ನೋಡಿದರೆ LKG ಸೇರಿಕೊಂಡಿದ್ದಾಳೆ ಇವಾಗ ಸ್ಕೂಲ್ಗೆ. ಇವಳಿಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನು ಮಾಡಿಕೊಡ್ಬೇಕಂತೆ. ಇವಾಗ ಏನಪ್ಪ ಅಸೈನ್ಮೆಂಟ್ ಅಂದರೆ ಫ್ಯಾಮಿಲಿ ಟ್ರೀ ಮಾಡಬೇಕಂತೆ. ಅದಕ್ಕೋಸ್ಕರ ಡ್ರಾಯಿಂಗ್ನ ಹಾಕ್ಕೊಡು ಅಂತಂದೇಳಿ ಬಂದಿದ್ದಾಳೆ. ಟ್ರೀ ಡ್ರಾಯಿಂಗು ಹಾಕ್ತಾಯಿದ್ದೀನಿ ನಾನು. ಇವಾಗ ಒಂದು ಮರನ ಡ್ರಾಯಿಂಗ್ ಮಾಡಿ ಕೊಡಬೇಕಂತೆ.
ಅದಕ್ಕೆ ಇವನು ಹೋದ ವರ್ಷ ಮಾಡಿದ್ದ, ಅದಕ್ಕೋಸ್ಕರನೇ ಯಾವ ಥರ ಮಾಡ್ಕೊಂಬ ಅಂತ ಹೇಳಿದ್ದಾರೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೆ. ಈ ಕಡೆ ಬರಿಬೇಕಾ ಅಂತಂದರೆ ಇವನು ಕೆಳಗಡೆ ನೇಮ್ ಎಲ್ಲ ಹಾಕಬೇಕು, ಅದಕ್ಕೋಸ್ಕರ ಮಿಡ್ಲಲ್ಲಿ ದೊಡ್ಡದಾಗಿ ಹಾಕ್ಬೇಕಂತೆ ಅಂತ ಹೇಳ್ತಾ ಇದ್ದ. ಅವಳು ನೋಡಿ ನನ್ನ ಡ್ರಾಯಿಂಗ್ ಯಾವಾಗ ಮುಗೀತು ಅಂತೇಳಿ ಸ್ಟಾರ್ಟಿಂಗಿಂದ ಕೇಳಿದವಳು ಮುಗಿಯೋ ತನಕ ಎದ್ದೋಗ್ಲಾರ್ದಂಗೆ ಅಲ್ಲೇ ಕೂತ್ಕೊಂಡಿದ್ದಾಳೆ. ನಮ್ಮ ಪಾಪುನು ಕೂಡ ಅಲ್ಲೇ ಆಟ ಆಡ್ತಾಯಿದ್ದ. ಆಮೇಲೆ ಆ ಪೇಪರ್ ಮುಟ್ಟಕ್ಕೆ ಬರ್ತಿದ್ದ ಅಂತ ಹೇಳ್ಬಿಟ್ಟು ಅಮ್ಮನ ಕೈಯಲ್ಲಿ ಕೊಟ್ಟು ಬಂದುಬಿಟ್ಟು ಬೇಗ ಹಾಕ್ಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೇನು ಅಷ್ಟು ಪರ್ಫೆಕ್ಟಾಗಿ ಹಾಕೋದಕ್ಕೆ ಬರೋದಿಲ್ಲ, ನನಗೆ ಬಂದಂಗೆ ನಾನು ಡ್ರಾಯಿಂಗು ಮಾಡಿ ಕೊಟ್ಟಿದ್ದೀನಿ. ಆದರೂ ಒಂದು ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟಿಗೆ ಸೀಸ್ ಪೆನ್ಸಿಲ್ ತೊಗೊಂಡು ಹಾಕ್ಕೊಂಡು ಆನಂತರ ಸ್ಕೆಚ್ಚಿಂದ ಮೇಲ್ಗಡೆ ಹೈಲೈಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಸ್ಕೆಚ್ಚಿಂದ ಹಾಕ್ತಾಯಿದ್ದೀನಿ. ನೋಡಿ 3 ಜನನೂ ಯಾವಾಗಾಗುತ್ತೋ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ಊಟ ಮಾಡ್ಕೊಂಬಂದರು ಹಾಕ್ಕೊಡ್ತೀನಿ ಅಂತಂದರೆ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೋಡ್ತೀವಿ, ನಾವು ಕಲ್ತ್ಕೋತೀವಿ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇದ್ದರು. ಅದಕ್ಕೋಸ್ಕರ ಅವ್ರಿಗೆ ತೋರಿಸ್ಕೊತಾನೆ ಆಗ್ತಾಯಿದೆ, ಯಾಕಂದರೆ ಅವರೂ ಮುಂದೆನೇ ಕಲ್ತ್ಕೋತಾರಲ್ವ, ಅದಕ್ಕೋಸ್ಕರನೇ. ನೋಡಿ ಈ ಥರ ಹಾಕಿದ್ದೀನಿ. ಇನ್ನೂ ಕಲರೆಲ್ಲ ಕೊಡಬೇಕು ಇದಕ್ಕೆ. ನೋಡಿ ಇವನೂ ಕೂಡಿಸ್ಕೊಂಡೆ, ಇಬ್ಬರು ಬೇಗ ಕೊಟ್ಕೊಳ್ಳೋಣ, ಕಲರು ಬೇಗ ಮುಗಿದೋಗ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಕೂಡಿಸ್ಕೊಂಡೆ. ಇವನು ಬೇಗ ಕಲರ್ ಮಾಡೋಕ್ಕೆ ಹೋಗ್ಬಿಟ್ಟು ಪೇಪರ್ನೇ ಹರಿದಾಕ್ಬಿಟ್ಟ ಒಂದು ಸ್ವಲ್ಪ. ಅದಕ್ಕೋಸ್ಕರ ಬೇಡಪ್ಪ ನಾನು ಹಚ್ತೀನಿ ಅಂತೇಳ್ಬಿಟ್ಟು ಕಳಿಸಿ ನಾನೇ ಎಲ್ಲನೂ ಶೇಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಮೇಲ್ಗಡೆ ಕಲರ್ ಕೊಡೋದು ಕಂಪ್ಲೀಟಾಗಿ ಮುಗಿದಿದೆ. ಮೇಲ್ಗಡೆ ಪ್ಯಾರೆಟ್ ಗ್ರೀನ್ ಕಲರು ಕೊಟ್ಟಿದ್ದೀನಿ. ಪೆನ್ಸಿಲ್ ಥರ ಬರುತ್ತವಲ್ಲ ಆ ಥರದ್ದು ಕಲರ್ಸ್ನ ಕೊಟ್ಟಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮೇಲ್ಗಡೆ ಸ್ಕೆಚ್ಚಿಂದ ಕಲರ್ನ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಕಾಫಿ ಕಲರ್ ಕೊಡ್ತಾಯಿದ್ದೀನಿ. ಇದಕ್ಕೆ ಫ್ಯಾಮಿಲಿ ಮೆಂಬರ್ಸ್ದು ಫೋಟೋಸ್ದು ಅಂಟಿಸ್ಬಿಟ್ಟು ಅವರ ನೇಮು ಬರಿಬೇಕಂತೆ. ಅದಕ್ಕೋಸ್ಕರ ಅವಳು ಫೋಟೋಸ್ ಏನು ಕಲೆಕ್ಟ್ ಮಾಡಿದ್ಲು, ಸ್ವಲ್ಪ ಜನದಷ್ಟೇ ಮಾಡಿದ್ರು. ಅದಕ್ಕೋಸ್ಕರನೇ ನಾಳೆ ಬೆಳಗ್ಗೆ ಹಚ್ಚೋಣಮ್ಮ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಬಿಟ್ಟಿದ್ವಿ. ನೋಡಿ ಫೋಟೋಸ್ ಎಲ್ಲರೂ ಹಚ್ಚಿದ್ದಾರೆ. ಅವ್ರ ಮಮ್ಮಿ ತುಂಬ ಚೆನ್ನಾಗಿ ಹಚ್ಚಿದ್ದಾರೆ. ಎಲ್ಲನೂ ನೇಮ್ ಎಲ್ಲ ಬರೆದಿದ್ದಾರೆ. ತುಂಬ ಚೆನ್ನಾಗಾಗಿದೆ. ನೋಡಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಎಲ್ಲರಿಗೂ ಧನ್ಯವಾದ.